ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಸೊ ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮೌನಿಶಾ ಅಂತ. ಮೌನಿಶಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನು ಮಾಡ್ಕೊಂಡಿರೋದು ಮೌನಿಶಾ ಅವರು? ಸರ್ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್. ವೆರಿ ನೈಸ್. ಸೊ ಅಷ್ಟು ಬ್ಯುಸಿಯಾಗಿ ಅಕಾಡೆಮಿಕ್ಸ್ ನಡೀತಾ ಇದ್ರು, ಬಿಗ್ ಬಾಸ್ ಮಾತ್ರ ಬಿಡಲ್ಲ ಅಲ್ವಾ? ಇಲ್ಲ, ನಮ್ಮ ಮನೇಲಿ ನೋಡ್ತಿರ್ತಾರೆ, ನಾನು ಮನೆಗೆ ಬಂದಾಗ ಮಾತ್ರ ನೋಡ್ತಿರ್ತೀನಿ ಅಂಡ್ ಫೋನಲ್ಲಿ ನೋಡ್ತಿರ್ತೀನಿ. ಓಕೆ ಓಕೆ. ಸೊ ಮೌನಿಶಾ ಅವರೇ, ಈಗ ನಿಮ್ಮ ಪ್ರಕಾರ ಈ ಸೀಸನ್ನ ವಿನ್ನರ್ ಯಾರು? ಎಲ್ಲ ಹೊರಗಡೆ ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತಿದ್ರ ಅನ್ಸುತ್ತೆ, ಗಿಲ್ಲಿನೇ. ಸೊ ಈಗ ಗಿಲ್ಲಿನೇ ಅನ್ನೋದಕ್ಕೆ ಕಾರಣ ಏನು? ಗಿಲ್ಲಿನೇ ಪಕ್ಕ ಈ ಸೀಸನ್ನ ವಿನ್ನರ್ ಅಂತ. ವೋಟಿಂಗ್ ನಮ್ಮ ಮನೇಲಿ ಎಲ್ಲರೂ ವೋಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ಮತ್ತೆ ಹೊರಗಡೆ ಎಲ್ಲ ನೋಡ್ತಿದ್ರಲ್ಲ ಸರ್, ಗಿಲ್ಲಿ ಕ್ರೇಜ್ ಎಲ್ಲ. ಹೌದು ಹೌದು. ಸೊ ಇವಾಗ ನಿಮ್ಮ ಮನೇಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತೀರಾ ಅಂತ ಹೇಳ್ತಿದ್ರ. ಸೊ ಮನೇಲೇ ಕೆಲವೊಂದ್ಸತಿ ಅಭಿಪ್ರಾಯಗಳು ಚೇಂಜ್ ಆಗ್ಬಿಡುತ್ತೆ. ಈಗ ನಂಗೆ ಇಷ್ಟ ಆದವರು ನಮ್ಮ ಮನೇಲಿ ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಸೊ ನಿಮ್ಮ ಮನೇಲೂ ಆ ಥರ ಏನಾದರೂ ಇದೆಯಾ, ಅಥವಾ ಎಲ್ಲರೂ ಟೋಟಲ್ ಆಗಿ ಕೂತ್ಕೊಂಡು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಹೌದು, ನಮ್ಮ ಮನೇಲಿ ಎಲ್ಲರೂ ಫುಲ್ ಗಿಲ್ಲಿ ಫ್ಯಾನ್ಸ್, ನಮ್ಮ ಅಪ್ಪ ಅಮ್ಮ ಎಲ್ಲರೂ. ಸೂಪರ್ ಅಲ್ಲ, ಹಾಗಾದ್ರೆ ಫುಲ್ ಫ್ಯಾಮಿಲಿನೇ ಗಿಲ್ಲಿ ಫ್ಯಾನ್ಸ್. ಹೌದು, ನಾನೊಂದ್ ಸ್ವಲ್ಪ ರಕ್ಷಿತನ್ ಫ್ಯಾನ್ಸ್. ಹೌದಾ? ನಮ್ಮ ಸೊ ಮನೇಲಿ ಆ ವೋಟ್ 99 ವೋಟ್ಸ್ ಅಲ್ಲಿ ಡಿವೈಡ್ ಮಾಡಿ ಹಾಕಿದ್ರ ನೀವೇನಾದ್ರು? ಇಲ್ಲ 3 ಫೋನಲ್ಲಿ 99 ವೋಟ್ಸ್ ಫುಲ್ ಗಿಲ್ಲಿಗೆ ಹಾಕಿದೀವಿ, ಇನ್ನೊಂದು ಫೋನಲ್ಲಿ ರಕ್ಷಿತಂಗ್ ಹಾಕಿದೀವಿ 99 ವೋಟ್ಸ್. ಅಂದ್ರೆ ನಾವು ಮೋನಿಶಾ ಅವರೇ, ನಾವು ಅದೇ ಮಾತಾಡ್ತಾ ಇದ್ವಿ, ಜನಕ್ಕೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನಮ್ಮ ಮನೆಯವರು ಒಬ್ರು ಇದ್ದಾರೆ ಬಿಗ್ ಬಾಸ್ 12ರಲ್ಲಿ, ವೋಟ್ ಮಾಡಬೇಕು ಅನ್ನೋ ಥರ ಒಂದು ಫೀಲಿಂಗ್ ಇರುತ್ತಲ್ಲ. ಸೊ ಆ ಥರ ಒಂದು ಫೀಲಿಂಗ್ ಅನ್ನ ಈ ಸೀಸನ್ ಕ್ರಿಯೇಟ್ ಮಾಡಿದೆ. ಹೌದು, ಖಂಡಿತ ಖಂಡಿತ ಹೌದು ಸರ್. ಅಲ್ವಾ? ಸೊ ನಿಮ್ಗೆ ಗಿಲ್ಲಿ ಡೈಲಾಗ್ ಎಲ್ಲ ಗೊತ್ತಲ್ಲ, ಬಿಗ್ ಬಾಸ್ ನೋಡಿದಿರೋ ಡೈಲಾಗ್ಗಳು ಎಲ್ಲ ಗೊತ್ತು. ಸೊ ಹಂಗಾರೆ ಒಂದ್ ಬಿಡಿ ಹಂಗೆ ಜಲಕ್ ನಮಗೋಸ್ಕರ. ನಾವು ಸ್ವಲ್ಪ ಖುಷಿ ಪಡ್ತೀವಿ ಕೇಳಿಸ್ಕೊಂಡು. ಈ ಸಾಂಗ್ ಆಡ್ಲಾ? ದೊಡಮ್ಮ ಖಂಡಿತ ಖಂಡಿತ. ಸೂಪರ್, ಹಾಡಿ. ದೊಡಮ್ಮ ದೊಡವ ದೋಸೆ ಕೊಡು, ಚಿಕ್ಕಮ್ಮ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮಿರಿ ಬೀಜ ಸಾರ್ಗ್ ಹಾಕ್ತಾರ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ನಾವಿಬ್ರ ಆಮೇಲೆ ರಕ್ಷಿತಂದು ಒಂದ್ ಡೈಲಾಗ್. ಖಂಡಿತ ಹೇಳಿ ಹೇಳಿ. ಎಂತ ಗೊತ್ತುಂಟ ಗಾಯ್ಸ್? ಸೊ ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಅವಿಡ್ ವ್ಯೂವರ್ ನೀವು, ಆಡಿಯನ್ಸ್ ಅಂತ ಬಿಗ್ ಬಾಸ್ ಸೀಸನ್ 12ರದು. ಹೌದು, ಆ ಸಾಂಗ್ ನ ಹಂಗೆ ರೆಡಿ ಇಟ್ಕೊಂಡಿದ್ದಾರೆ ನೋಡಿ, ಮರ್ತು ಹೋಗಿಲ್ಲ ಅನ್ಸುತ್ತೆ ಅವ್ರಿಗೆ ಅಲ್ವಾ? ಮೋನಿಶಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಒಳ್ಳೇದಾಗಲಿ, ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಿ, ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಭರತ್ ಅಂತ ಇದ್ದಾರೆ ಕಾಲರ್. ಹಾಯ್ ಸರ್. ಹಲೋ ಮೇಡಮ್. ಭರತ್ ಅವರೇ, ವಾಯ್ಸ್ ಕೇಳಿಸ್ತಿದ್ಯಾ? ಜೋರಾಗಿ ಮಾತಾಡಬೇಕು. ಹಲೋ ಸರ್, ನಮಸ್ತೆ. ಇದು ಜೋಶ್ ಅಂತ. ಇವಾಗ ಜೋಶ್ ಬಂತು. ಹೇಳಿ ಸರ್, ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಡೈಲಿ, ಹೇಗೆ? ದಿನಾ ನೋಡ್ತಾ ಇದೀವಿ ಮೇಡಮ್. ಓಕೆ, ಹೆಂಗೆ, ಯಾರು ವಿನ್ ಆಗ್ತಾರೆ ಅನ್ಸುತ್ತೆ ನಿಮ್ ಪ್ರಕಾರ ಈ ಸತಿ? ನಮ್ಮ ಮಂಡ್ಯ ಗಿಲ್ಲಿ. ಓ ಸೂಪರ್, ಮಂಡ್ಯ ಗಿಲ್ಲಿ. ನಾಗಮಂಗಲದಿಂದ ಕಾಲ್ ಮಾಡಿದ್ದಾರೆ. ಭರತ್ ಅವರೇ, ನಿಮ್ಮೂರಲ್ಲಿ ಹೇಳಿ, ಗಿಲ್ಲಿ ಕ್ರೇಜ್ ಹೆಂಗಿದೆ? ಸರ್, ಗಿಲ್ಲಿನೇ ಗೆಲ್ಲೋದು, ಬರ್ದಿಕ್ಕೋಬಿಡಿ ಸರ್. ಇಡೀ ಕರ್ನಾಟಕ ಜನತೆಗೆ ಗೊತ್ತು ಗಿಲ್ಲಿನೇ ವಿನ್ ಆಗೋದು. ಓಕೆ ಓಕೆ. ನಮ್ಗೆ ಗಿಲ್ಲಿ ಅಂದ್ರೆ ಸಖತ್ ಫೇವ್ರೆಟ್ ಪರ್ಸನ್. ಮತ್ತೆ ಮನೇಲಿ ಆನೆಸ್ಟ್ಲಿ ಎಲ್ಲೂ ಇರೋದ್ರಲ್ಲಿ ಟ್ರೂ ಆಗಿರೋದು ಅಂದ್ರೆ ನಮ್ ಗಿಲ್ಲಿ ಅಣ್ಣ ಒಬ್ನೇ. ನೀವೇನಾದ್ರು ನೋಡ್ಬೇಕು, ಮಂಡ್ಯದಲ್ಲಿ ಫುಲ್ಲು ಫ್ಯಾನ್ಸು. ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಮಳ್ಳವಳ್ಳಿ, ಮೈಸೂರು, ಚಾಮರಾಜನಗರ ಭಾಗ ಪೂರ್ತಿ ಬರೀ ಮಳ್ಳವಳ್ಳಿಲೆಲ್ಲ ಬರೀ ಗಿಲ್ಲಿ ಗಿಲ್ಲಿ ಗಿಲ್ಲಿ. ನೀವೇ ನೋಡ್ತಾ ಇದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಗಿಲ್ಲಿ ಅಂತಾನೆ ವಾಯ್ಸ್ ಬರ್ತಾ ಇರೋದು. ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ವಿ, ಎಲ್ಲರೂ ಬಿರಿಯಾನಿ ಕೊಡ್ತಾ ಇದಾರೆ, ಆಮೇಲೆ ಬಾಳೆಹಣ್ಣು, ಹಣ್ಣು ಅದೆಲ್ಲರೂ ಹಂಚ್ತಾ ಇದಾರೆ. ನಿಮ್ಮೂರಲ್ಲಿ ಏನಾದ್ರು ಆತರ ಗಿಲ್ಲಿಗೆ ಓಟ್ ಹಾಕಿದ್ರೆ ಹಂಚ್ತಾ ಇದ್ರ ಹೆಂಗೆ? ನಮ್ಮೂರಲ್ಲಿ ಊಟ ಕೊಡ್ತಾ ಇದ್ರು ಸಂಕ್ರಾಂತಿ ಹಬ್ಬದಲ್ಲಿ, ಮತ್ತೆ ದನ ಕಿಚಾಯಿಸ್ಬೇಕಾದ್ರೆ ಎಲ್ಲ ಬರೀ ಗಿಲ್ಲಿ ಫೋಟೋ, ಗಿಲ್ಲಿ ಗಿಲ್ಲಿ ಗಿಲ್ಲಿ. ನೋಡಿ ರಾಹುಲ್, ಸಂಕ್ರಾಂತಿ ಹಬ್ಬದಲ್ಲೇ ಶುರು ಆಗ್ಬಿಟ್ಟಿದೆ ಗಿಲ್ಲಿ ಹಬ್ಬ ಅಲ್ವಾ? ಹೌದು ಮೇಡಮ್. ಮತ್ತೆ ನಮ್ ಗಿಲ್ಲಿಗೋಸ್ಕರ ಒಂದ್ ಡೈಲಾಗ್ ಬರ್ದಿದೀವಿ, ಚೆನ್ನಾಗೈತಲ್ಲ, ಎಲ್ಲ ನೋಡಿದ್ದೀರ ಕಲರ್ಸ್ ಕನ್ನಡದಲ್ಲಿ. ಅದೊಂದ್ ಡೈಲಾಗ್ ನಂಗೆ ತುಂಬಾ ಇಷ್ಟ. ಖಂಡಿತ ಖಂಡಿತ ಹೇಳಿ ಭರತ್. ಹೇಳ್ಬಿಡಿ, ನಾವು ಕೇಳ್ತೀವಿ. ಡಮಾ ಡಿಮಿ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಸೂಪರ್. ಸೊ ನಿಮ್ ಪ್ರಕಾರ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗಿಲ್ಲಿ ಗೆಲ್ಲೋ ತರ ಆಗ್ಲಿ ಅಂತ? ನಮ್ಮ 10 ಓಟುನು ಗಿಲ್ಲಿಗೆ ಹಾಕಿರೋದು. ಬಡವ್ರ ಮನೆ ಮಕ್ಕಳು ಗೆಲ್ಬೇಕಲ್ವಾ ಸರ್? ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದಕ್ಕೆ. ಗಿಲ್ಲಿ ಗೆಲ್ಲೋ ತರ ಆಗ್ಲಿ ನಿಮ್ ಪ್ರಕಾರ. ಗದಗದಿಂದ ವೀರೇಶ್ ಅವರು ರೆಡಿ ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಹಾಯ್ ಸರ್, ಏನ್ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ಕಾರ, ಕೂತಿದ್ದೀವಿ. ಹೌದಾ, ಟಿವಿ ನೋಡಕ್ ಶುರು ಮಾಡಿದ್ರ ಆಲ್ರೆಡಿ? ಹೆಂಗೆ ಬಿಗ್ ಬಾಸ್ ನ ನೋಡಕ್ ಶುರು ಮಾಡಿದ್ರ? ಇವಾಗ ಇನ್ನೇನ್ ಸ್ಟಾರ್ಟ್ ಆಗ್ಬಿಡತ್ತೆ, ನ್ಯೂಸ್ ಅಲ್ಲೆಲ್ಲ ಅದೇ ಬರ್ತಾ ಇದೆ, ನೋಡ್ತಾ ಇದ್ದೀರಾ ಹೆಂಗೆ? ಇಲ್ಲ ಮೇಡಮ್, ನ್ಯೂಸ್ ನೋಡ್ತಾ ಇದೀವಿ. ನಿಮ್ ನ್ಯೂಸ್ ಮಾತಾಡೋದಲ್ಲ, ಒಂದು 15 ಮಿನಿಟ್ಸ್ ಆಯ್ತು ಟ್ರೈ ಮಾಡ್ತಾ ಇದ್ದಿದ್ದು, ಇವಾಗ ಸಿಕ್ಕಿರೋದು. ಓಕೆ ಓಕೆ.
ಸೊ ವೀರೇಶ್ ಅವರೇ, ಈಗ ನಾವು ಪ್ರತಿ ಕಾಲರ್ಗೂ ಕೇಳ್ತಾ ಇದ್ವಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಗೆಲ್ಲಬೇಕು ಅಂತ. ಈಗ ಅದನ್ನು ಪಕ್ಕಕ್ಕಿಟ್ಟು ಇನ್ನೊಂದು ಕೇಳ್ತೀನಿ, ಈ ಬಿಗ್ ಬಾಸ್ ಸೀಸನ್ 12ರಲ್ಲಿ ನಿಮಗೆ ಇಷ್ಟ ಆದಂಥ ಒಂದು ಇನ್ಸಿಡೆಂಟ್ ಯಾವುದು ಸರ್? ಸರ್ ನಮ್ಗೆ ಇಷ್ಟ ಆದವ್ರಂದ್ರೆ ಒಂದು ಧನುಷ್, ಒಂದು ರಕ್ಷಿತಾ ಸರ್. ಓಕೆ, ಅಲ್ಲ ಇನ್ಸಿಡೆಂಟ್ ಒಂದು ಟಾಸ್ಕ್ ಅಂತಾನೋ ಅಥವಾ ಒಂದು ಮೊಮೆಂಟ್ ಅಂತಾನೋ ಆ ಮನೆ ಒಳಗಡೆ ಯಾವ್ದು ಇಷ್ಟ ಆಯ್ತು? ಮೆಮೊರಿಯಲ್ಲಿ ಇರುವಂಥ ಒಂದು ಒಳ್ಳೆ ಇನ್ಸಿಡೆಂಟ್. ಅಲ್ಲ ಸರ್, ಇನ್ನೊಂದ್ಸರಿ ಕ್ವಶನ್ ಕೇಳಿ ನಂಗೆ ಅರ್ಥ ಈಗ ಬಿಗ್ ಬಾಸ್ನ ನೀವು ನೋಡಿದಿರಲ್ವಾ ಈ ಸೀಸನ್ನ ಕಂಪ್ಲೀಟ್ ಆಗಿ. ಸೊ ನಿಮಗೆ ತುಂಬಾ ಇಷ್ಟ ಆದಂಥ ಒಂದು ಮೊಮೆಂಟ್ ಯಾವುದು ಅಂತ ಆ ಮನೆಯಲ್ಲಿ, ಬಿಗ್ ಬಾಸ್ ಮನೆಯಲ್ಲಿ? ಸರ್ ಇಷ್ಟವಾದ ಮೊಮೆಂಟ್ ಅಂದ್ರೆ ಪ್ರತಿದಿನನೂ ಅವ್ರು ಜಗಳ ಆಡೋದೇ ಇಷ್ಟ ಆಗ್ತಿತ್ತು ಸರ್ ಜಾಸ್ತಿ ನಮ್ಗೆ. ಸೊ ಎಂಟೈರ್ ಶೋನೇ ನಿಮ್ಗೆ ಇಷ್ಟ? ಹೌದು ಸರ್, ಎಂಟೈರ್ ಶೋನೇ ಇಷ್ಟ. ಜಗಳ ಆಡೋದು ಇಷ್ಟ ಅಂತ ಹೇಳ್ತಿದ್ದಾರೆ. ಜಗಳ ಆಡೋದು ಇಷ್ಟ ಅಂತ ಹೇಳಿದ್ರಿ ಅಲ್ವಾ ನೀವು? ಸೊ ಈಗ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಸರ್? ಈಗ ಆ ಪ್ರಶ್ನೆಗೆ ಬರ್ತೀವಿ. ನಮ್ಗೆ ಫೇವರೇಟ್ ಅಂದ್ರೆ ಧನುಷ್ ಸರ್. ಧನುಷ್ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ರಲ್ಲ ಸರ್, ಅದ್ ಹೆಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಜಗಳ ಇಷ್ಟ ಆದ್ಮೇಲೆ? ಸರ್ ಜಗಳ ಅಂದ್ರೆ ನಮ್ಗೆ ನೋಡಕ್ ಇಷ್ಟ, ಮನುಷ್ಯ ಅಂತ ಬಂದ್ರೆ ನಮ್ಗೆ ಧನುಷ್ ಇಷ್ಟ. ಓಕೆ. ಸೊ ಅವ್ರು ಗೆಲ್ಬೇಕು ನಿಮ್ಮ ಪ್ರಕಾರ? ಹೌದು ಸರ್, ಹೌದು. ನೋಡೋಣ ಸರ್, ಇನ್ನು ಸ್ವಲ್ಪ ಹೊತ್ತಷ್ಟೇ ಬಾಕಿ ಇರೋದು ಆ ಫಿನಾಲೆಯ ಆ ಮೊಮೆಂಟನ್ನು ನಾವು ಕೂಡ ಕಣ್ತುಂಬಿಕೊಳ್ಳೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.